ರಾಮನಗರದಲ್ಲಿ ಮಳೆ ಸುರಿದು ಭಾರೀ ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿದೆ. ರಾಜ್ಯದ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ರಾಮನಗರದಲ್ಲಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಬಿಡದಿ ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆ ಅವಾಂತರವನ್ನ ತಂದಿಟ್ಟಿರೋದು. ಭಾರೀ ಮಳೆಗೆ ಟಿಪ್ಪರ್ ಲಾರಿ ಮೇಲೆ ಬಿದ್ದಂತಹ ಸ್ವಾಗತ ಕಮಾನು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಅದೃಷ್ಟವಶಾತ್ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ಪ್ರಾಣಹಾನಿಯಲ್ಲಿ ಸಂಭವಿಸಿಲ್ಲ. ರಾಜ್ಯದ ಹಲವೆಡೆ ವರುಣನ ಆರ್ಭಟ ಮುಂದುವರಿತಾ ಇದೆ. ರಾಮನಗರದಲ್ಲಿ ಭಾರೀ ಮಳೆಗೆ ಅವಾಂತರವೇ ಅಲ್ಲಿ ಸೃಷ್ಟಿ ಆಗಿದೆ. ಸ್ವಾಗತದ ಕಮಾನು ಬಿದ್ದಿದೆ, ಆದರೆ ಯಾವುದೇ ಅಪಾಯ ಅಲ್ಲಿ ಸಂಭವಿಸಿಲ್ಲ. ವಾಹನ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ. ರಾಮನಗರದಲ್ಲಿ ಘಟನೆ ಆಗಿರೋದು. ಬಿಡದಿ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಟಿಪ್ಪರ್ ಮೇಲೆ ಸ್ವಾಗತ ಕಮಾನು ಬಿದ್ದಿದೆ. ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಇದು ಬಿದ್ದಿರೋದು ರಸ್ತೆನಲ್ಲಿ ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರಿಗೆ ಯಾವುದೇ ಹಾನಿ ಆಗಿಲ್ಲ ಅಲ್ಲಿ. ಇದು ರಾಮನಗರದ ಬಿಡದಿ ಸುತ್ತಮುತ್ತಲ ಭಾರಿ ಮಳೆಯಿಂದ ಆಗಿರುವಂತಹ ಅವಾಂತರ. ಸ್ವಾಗತ ಕಮಾನು ಬಿದ್ದು ಟಿಪ್ಪರ್ ಲಾರಿ ಮೇಲೆ ಬಿದ್ದಿದೆ, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನಯ್, ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿದ್ಯಾ? ಆ ಕಮಾನು ತೆಗೆಯುವಂತ ಕೆಲಸ ಆಗಿದ್ಯಾ? ಟಿಪ್ಪರ್ ಲಾರಿ ಚಾಲಕ ಬಚಾವಾಗಿದ್ದಾರಾ? ಅರ್ಪಿತಾ, ಬಿಡದಿ ಭಾಗದಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿದ್ದಂತಹ ಒಂದು ಸ್ವಾಗತ ಕಮಾನು ಧರೆಗುಳಿದಿರುವಂತದ್ದು. ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬಿಡದಿಗೆ ಎಂಟ್ರಿ ಆಗುವಂತ ಒಂದು ಜಾಗದಲ್ಲಿ ಬಿಡದಿಗೆ ಸ್ವಾಗತ ಅನ್ನೋ ಒಂದು ಕಬ್ಬಿಣದ ಸ್ವಾಗತ ಕಮಾನನ್ನ ಹಾಕಲಾಗಿತ್ತು. ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಗಾಳಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಆ ಒಂದು ಕಮಾನು ಮುರಿದು ಬಿದ್ದಿರುವಂತದ್ದು. ಸದ್ಯ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಅಂದ್ರೆ ವಾಹನ ಸಂಚಾರ ವಿರಳ ಇದ್ದಂತ ಹಿನ್ನೆಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ವೆಹಿಕಲ್ ಅಲ್ಲಿ ಬಂದಿಲ್ಲ. ಅಂದ್ರೆ ದೊಡ್ಡ ಮಟ್ಟದ ಒಂದು ಲಾರಿ ಆ ಸಂದರ್ಭದಲ್ಲಿ ಬಂದಂತ ಹಿನ್ನೆಲೆಯಲ್ಲಿ ಲಾರಿ ಮೇಲೆ ಆ ಒಂದು ಸ್ವಾಗತ ಕಮಾನು ಉರುಳು ಬಿದ್ದಿದೆ. ಹಾಗಾಗಿ ಭಾರಿ ಅನಾಹುತ ಒಂದು ತಪ್ಪಿದೆ ಅಂತ ಕೂಡ ಹೇಳ್ಬೋದು. ಸದ್ಯ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಹೆದ್ದಾರಿಗೆ ಈ ಒಂದು ಸ್ವಾಗತ ಕಮಾನು ಉರುಳಿ ಬಿದ್ದಂತ ಹಿನ್ನೆಲೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚರಿಸುವಂತ ವಾಹನಗಳು ಅದೇ ರಸ್ತೆಯಲ್ಲಿ ವಾಪಸ್ ತೆರಳುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿ ನೀಡಿ ಆ ಒಂದು ಸ್ವಾಗತ ಕಮಾನ್ ಏನಿದೆ ಅದನ್ನ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತ ಕೆಲಸವನ್ನು ಕೂಡ ಮಾಡಿದ್ರು. ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ರಾಮನಗರದ ಹಲವೆಡೆ ಕೂಡ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಇದೆ. ಇನ್ನೂ ಕೆಲವೆಡೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.